ಅಷ್ಟು ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ನೋಡಿ ಯಾವ ಥರ ಕೂತಿದ್ದೀರಂತ. ಹಾಂ, ಹುಷಾರಾಗಿದ್ದಾರೆ ಇವಾಗ. ಆನೆ ಬಂದಿರೋದು ಅಲ್ಲಿಂದ, ಆ ದೊಡ್ಡ ಕಟ್ಟೆ ನೀರಿ ಇಲ್ಲಿ ಮಲಗಿರೋರನ್ನ ಹೊಡೆದಿರೋದು. ಅದು ದೊಡ್ಡ ಪಾರ್ಸಲ್ ಲಾರಿಲಿ ಬರ್ತಾ ಇದೆ. ವೆಯ್ಟಿಗೆ ಇಲ್ಲಿ ನೋಡಿ ಗಾರೆನೇ ಯಾವ ಥರ ಆಗಿದೆ. ಟೈಮ್ 12 ಗಂಟೆ ಆಗಿದೆ. ಊಟ ಮಾಡಿದ್ರೆ ಏನು. ಒಂದು ಜೇನ್ ಸಿಕ್ಕಿದೆ, ಅದು ಮೇಲ್ಗಡೆ ಇತ್ತು, ಅವ್ರ ಮೇಲ್ಗಡೆ. ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದಿದ್ದಾರೆ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇದ್ದಾರೆ ಅಂತ. ಹೊಡೆದಾಕ್ಬೇಕಾನೆ. ಹೊಡಿಬಾರ್ದು, ಯಾವುದು ನಿಲ್ಸ್ಬಿಟ್ಟು ಹೋಗ್ಬೇಕು, ಹೊಡಿಬೇಕು ಅಂತಿದೆಯಲ್ಲ ಜನಗಳು. ಹೊಡಿಬಾರ್ದು. ನೀವು ಅಷ್ಟೇ, ರೋಡ್ ಮಧ್ಯೆ ಯಾವ ಸಿಕ್ಕಿದ್ರೆ ನಿಲ್ಸ್ಬಿಟ್ಟು ಹೋದ್ಮೇಲೆ ಹೋಗಿ. ಇಲ್ಲೇ ನೋಡ್ರಿ ರಾಜುದು ಲ್ಯಾಂಬೋ. ಯಾವ್ದು ಬೈ? ಯಾವ್ದಾದ್ರು 100 ಕೋಟಿ ನಾಯಿ. ಇನ್ನೇನು ಆನೆ ಓಡ್ಸೋಕಾಯ್ತಿಲ್ಲ. ನಿನ್ನೆ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಇವಾಗ 1000ಕ್ಕೆ ಎಷ್ಟು ಸೀಟ್ ಬೇಕು ನೋಡ್ತಾ ಇದ್ವಿ. 1000ಕ್ಕೆ ಇನ್ನೂ 1000 ಸೀಟ್ ಬೇಕು ಬೈ. ಇನ್ನು 5 ಸೀಟು ಲಾಸ್ಟ್. 5 5 ಕಣ. ಇಲ್ಲಿ ನೋಡಲ್ಲ, 995 ಆಯ್ತಾ. 5 ಸೀಟು ಅಂದ್ರೆ ಗೈಸ್, ಇನ್ನು ಅವನಿಗೆ ಇನ್ನು 3 ಸೀಟ್ ಮಾಡ್ಲಿ, 2 ಸೀಟ್ ನಾವು ಮಾಡ್ತೀವಿ. ಬಟ್ ನಮ್ಮನ್ನ ಫಾಲೋ ಬ್ಯಾಕ್ ಮಾಡ್ಬೇಕು. 999ನೇವ ಮತ್ತೆ 1000ನೇವ. ನಾಳೆಗೆ ಒಂದು ವಿಡಿಯೋ ಮಾಡ್ತೀನಿ. 1000 ಸೀಟ್ ಯಾರು ಮಾಡಿದಾರೋ ಅವ್ರ ಹೆಸರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕೆ 1000ನೇವ ನಾನು ಆಗ್ಬೇಕು ಅಂದಿರೋದು. 999ನೇವ ನಾನು, 1000 ಅವ. 1001 ನಮ್ಮ ಸ್ವೀಟಿ. 1000 ನಾನು ಮಾಡೋದ ಬಿಡ್ಲೆ. 1001 ನೀವು ಮಾಡ್ಬರೋಕರು. ಯಾರು 1000 ಫಾಲೋವರ್ಸ್ ಅಲ್ಲಿ 1000ನೇ ಫಾಲೋವರ್ಸ್ ಅವ್ರು ಯಾರು ಆಗ್ತಾರೋ ಅವ್ರಿಗೇನಾದರೂ ಒಂದು ಗಿಫ್ಟ್ ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ದೆ. ನಮ್ಮ ದುಬೈ ಆಗ್ಲಿಂದು ಕಾಯ್ಕೊಂಡು ಇದ್ದ. ಇಲ್ಲಿ ನೋಡಿ ಫೈನಲಿ ನೀನೇ ಮಾಡಿರೋದು. ಪಕ್ಕ ಅನ್ಫಾಲೋ ಮಾಡು. ಮಾಡ್ಬಿಟ್ರೆ ನಾನೇ ಗುರು ಇಲ್ಲಿ ಫಾಲೋ ಮಾಡಿದ್ರೆ ಕಾಣಿಸ್ತಿಲ್ವ? ಯಾವತ್ತು 100, 101 ಅದು ಮೈನು. 1000, 1001 ಮೈನು. ಆಯ್ತು, ಇವು 1000 ಅದಲ್ವಾ, ಫಾಲೋ ಮಾಡಿದ್ರೆ 1K ಅಂತ ಬರೋದಕ್ಕೆ ಸಾಧ್ಯ. ಹಾಂ ಸರಿ ಮಾಡು ಹೇಳಿ. 1001 ಆಯಿತು. 24 ಅವರ್ಸಲ್ಲಿ 1000 ಫಾಲೋವರ್ಸ್ ಆಗಿದ್ದೀರಾ. ತುಂಬ ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಸಪೋರ್ಟ್ ಇದೇ ಥರ ಇರಲಿ. ನನ್ನ ಯಾರ್ಯಾರು ಫಾಲೋ ಮಾಡಿದ್ರೆ 1000 ಜನ, ಅವರೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಮಾಡದೆ ಇರೋರ್ಗೂ ಒಳ್ಳೇದು ಮಾಡಲಿ. ಮಾಡದೆ ಇರೋರ್ಗೂ ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. 1000ನೇ ನೀನು ಎಷ್ಟನೇ ಬಾಯ್? 1000ನೇವ 1000 ಬಿಡ್ತೀನಿ. 1000ನೇವನ್ಗೆ ಏನಾರು ಕೊಡಿಸ್ಬೇಕಂತ. ಏನು ಕೊಡ್ಸವ? ಏನು ಬೇಕು ಬಾಯ್? ಅದೇ ಬೈ, ಅದು ನೆಲದಲ್ಲೇ ಹೋಯ್ತಾ ಗೊತ್ತಾ ಗಾಡಿ, ಕಾರು ಅದೇ ದುರ್ಸಂತ ಹೋಯ್ತಲ್ಲ. ತಿನ್ನೋದೇನಾದ್ರೂ ಹೇಳು ಅಂತ ಹೇಳ್ತಿರೋದು ನಾನು. ಯಾವ್ದಾರ ಒಂದು 5-10 ರೂಪಾಯಿ ಬಿಸ್ಕೆಟ್ ಹಾಕಿ ಡೀಲ್ ಮಾಡ್ಬಿಡ್ತೀನಿ ಗೈಸ್. ಐಡಿ ಒಳ್ಳೆ ಇಲ್ಲಿ 1000 ಅಂತಾನೆ ನೀವು ಅನ್ಫಾಲೋ ಮಾಡು. 1000 ಕೂಡ ಬಾ ಬೋಲ್ಸ್ಕೊಟ್ಟಾಗ 5 ರೂಪಾಯಿ ಬಿಸ್ಕೆಟ್ನ ಬೋಲ್ಸ್ಕೊಟ್ಟಾಗ. ಏನು ಇಲ್ಲಿ ಆನೆ ದಾಳಿಯಾಗಿತ್ತು. ಇವತ್ತು ಅವರನ್ನು ಹಾಸ್ಪಿಟ್ಲಿಂದ ಕರ್ಕೊಬಂದಿದ್ದೀವಿ. ಮೊದಲೇನು ಕೆಲಸ ಮಾಡ್ಕೊಂಡಿದ್ರು ಆ ಕೆಲಸ ಮಾಡೋದಕ್ಕಾಗಲ್ಲ. ಏನು ತೂಕ ಎತ್ತಿದ್ರು ಆ ತೂಕ ಎತ್ತೋದಕ್ಕಾಗಲ್ಲ. ಇವಾಗ ಫುಲ್ಲು ಆಲ್ಮೋಸ್ಟ್ ಇವಾಗ ಸುಮ್ಮನೆ ಕೂತಿರ್ಬೇಕು, ಒಂದು 6 ತಿಂಗಳು ಕೂತಿರ್ಬೇಕು. ಆಮೇಲೆ ಕೆಲಸ ಮಾಡ್ಬೋದೋ ಇಲ್ವೋ ಅದು ಗೊತ್ತಿಲ್ಲ. ಸೊ ಇವಾಗ ಆಪ್ರೇಷನ್ ಮಾಡಬೇಕು ಅಂತ ಏನು ಹೇಳಿದರು ಡಾಕ್ಟ್ರು. ಇವಾಗ ಸ್ವಲ್ಪ ವೀಕ್ ಆಗಿದ್ದಾರಲ್ಲ, ಇವಾಗ ಬೇಡ, ಒಂದು ಸ್ವಲ್ಪ ದಿನ ಆದಮೇಲೆ ಮಾಡೋಣ ಅಂತ ಹೇಳಿದ್ದಾರೆ. ಆಪ್ರೇಷನ್ ಇವಾಗ ಮಾಡಿಸಿದ್ರು, ಇನ್ನು 6 ತಿಂಗಳು ಬಿಟ್ಟು ಮಾಡಿಸಿದ್ರು, ಇನ್ನು ವರ್ಷ ಬಿಟ್ಟು ಮಾಡಿಸಿದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಾಡಿಸ್ಕೊಡ್ತಾರೆ. ಅದನ್ನು ಆವಾಗಲೇ ಹೇಳ್ಬಿಟ್ಟು ಬಂದಿದ್ದೀವಿ. ಅವರು ಹೇಳಿದ್ದಾರೆ ನಾವು ಮಾಡಿಸ್ತೀವಿ ಅಂತ. ತುಂಬ ಜನ ಕೇಳ್ತಿರಲ್ಲ ಹೆಂಗಿದ್ದಾರೆ ಹುಷಾರಾದ್ರ ಅಂತ. ಸೊ ತೋರಿಸ್ತೀನಿ ಬನ್ನಿ ಯಾವ ಥರ ಇದ್ದಾರೆ ಅಂತ. ಇಲ್ಲಿ ನೋಡಿ ಹಾಸ್ಪಿಟ್ಲಿಂದ ಕರ್ಕೊಬಂದು ಇವಾಗ ಮನೇಲಿದ್ದಾರೆ. ಸೊ ಮೊದಲೆಲ್ಲ ಎಷ್ಟೊಂದು ಆ್ಯಕ್ಟಿವ್ ಆಗಿ ಇರ್ತಿದ್ರು ಅಂದರೆ, ಎಲ್ಲಿಗಾದರೂ ಹೋಗ್ಬೇಕಾದ್ರೂ ಅಷ್ಟೇ 2 ವೀಲರ್ ಇದ್ದರೂ ಅದನ್ನು ಬಳಸ್ತಾ ಇರಲಿಲ್ಲ. ವಾಕಿಂಗಲ್ಲೇ ಎಲ್ಲಿಗೆ ಹೋದ್ರು ನಡ್ಕೊಂಡು ಹೋಗೋರು, ನಡ್ಕೊಂಡು ಬರೋರು. ಪ್ರತಿಯೊಂದು ಬೆಳಗ್ಗೆಯಿಂದ ಸಂಜೆ ತನಕ ಎಷ್ಟೆಲ್ಲ ಕೆಲಸ ಇರ್ತಾಯಿತ್ತು ಅಂದರೆ, ಇವ್ರಿಗೆ ಮಕ್ಕಳಿದ್ರು ಅವ್ರ ಮಕ್ಕಳು ಏನು ಮಾಡ್ತಿದ್ರು ಕೆಲಸ, ಅದಕ್ಕಿಂತ ಜಾಸ್ತಿ ಇವ್ರು ಮಾಡ್ತಾಯಿದ್ರು. ಅಂದರೆ ಇವ್ರ ಕೆಲಸನ ಮಕ್ಕಳು ಮಾಡೋದಕ್ಕಾಗಲ್ಲ. ಸೊ ಅಷ್ಟು ಕೆಲಸ ಮಾಡ್ತಿದ್ದ ವ್ಯಕ್ತಿ ಇವತ್ತು ನೋಡಿ ಯಾವ ಥರ ಕೂತಿದ್ದೀರಂತ. ಹಾಗಾಗಿ ಹೇಳ್ತಿರೋದು, ಇವರೇನು ಕೂತಿದ್ದಾರೆ ಅದಕ್ಕೆ ಒಂದು ಕಾಂಪನ್ಸೇಷನ್ ಅಂತ ಬರಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇಂಥದಕ್ಕೆ ಗಮನ ಹರಿಸಿ ಏನು ಕಾಂಪನ್ಸೇಷನ್ ಬರಬೇಕು. ಮಂತ್ಲಿ ಅಥವಾ ತಿಂಗಳ ಒಂದು ಕಂತು ರೂಪದಲ್ಲಿ ಅವರು ಜೀವನ ನಡೆಸೋದಕ್ಕೆ
ಆ ಕಂತಿನ ರೂಪದಲ್ಲಿ ಕಾಂಪನ್ಸೇಷನ್ ಬರಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ನಾವು 2 ದಿನದಲ್ಲಿ ಹೋಗಿ ನಮ್ಮ ರೇಂಜ್ ಏನಿದೆ PG ಪಾಳ್ಯ ವಿಭಾಗ ಅಲ್ಲಿಗೂ ಹೇಳ್ಬಿಟ್ಟು ಬಂದ್ವಿ. ಜೊತೆಗೆ ನಮ್ಮ DCF ಏನಿದ್ದಾರೆ ಅವ್ರಿಗೂ ಮನವಿ ಸಲ್ಲಿಸ್ಬಿಟ್ಟು ಬಂದಿದ್ದೀವಿ. ಮಾಡಿಸ್ತೀವಿ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ ಏನಂತ. ಸೊ ಆದಷ್ಟು ಬೇಗ ಇದು ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಿಮ್ಮ ಹತ್ರ ಒತ್ತಾಯ ಮಾಡ್ತಾಯಿದ್ದೀವಿ. ಹುಷಾರಾಗಿದ್ದಾರೆ ಇವಾಗ? ಓಕೆ, ಇವಾಗ ಜಾಸ್ತಿ ಅವರನ್ನು ಮಾತಾಡಿಸೋದು ಡಿಸ್ಟರ್ಬ್ ಮಾಡೋದು ಬೇಡ. ಅವರೆಲ್ಲ ಆರೋಗ್ಯ ಎಲ್ಲ ಸರೋಗಲಿ, ಆವಾಗ ನಿಮಗೆ ಒಂದಿನ ಮಾತಾಡಿಸ್ತೀನಿ ಅವ್ರ ಹತ್ರ. ಓಕೆ, ಇದಿಷ್ಟು ಹೇಳ್ತಾ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀನಿ. ಆನೆ ಏನು ಅಟ್ಯಾಕ್ ಮಾಡಿತ್ತು ಅವರನ್ನು ನೋಡಿಕೊಂಡು ಸೀದಾ ಇಲ್ಲಿಗೆ ಬಂದ್ವಿ. ಟೈಮ್ ಸುಮಾರು 10 ಗಂಟೆ ಆಗಿದೆ. ನಾನು ನಮ್ಮ ಅಕ್ಕ ಮತ್ತು ನಮ್ಮಮ್ಮ 3 ಸೀಟು ಕೂತ್ಕೊಂಡು ಹಾಗೆ ಮಾತಾಡ್ತಾಯಿದ್ವಿ. ಏನಕ್ಕಪ್ಪ ಇಷ್ಟೊತ್ತಲ್ಲಿ ಇನ್ನೂ ನಿದ್ಗೆಟ್ಕೊಂಡು ಇದ್ದೀವಿ ಅಂದರೆ, ಒಂದು ಪಾರ್ಸಲ್ ಬರುತ್ತೆ, ಆ ಪಾರ್ಸಲ್ನ ಡೆಲಿವರಿ ಮಾಡಿಸ್ಕೊಳ್ಳೋದಕ್ಕೆ ಇಲ್ಲೇ ಕೂತಿದ್ದೀವಿ. ಅಂದವೇ ಬರುತ್ತೆ, ಏನು ಪಾರ್ಸಲ್ ಅಂತ ನೋಡಿ ನೀವೇ. ಓಕೆ, ನೋಡೋಣ. ಫೋನ್ ಮಾಡ್ಬೇಕು ಅವ್ರಿಗೊಂದು, ಬರಲಿ. ಅದು ದೊಡ್ಡ ಪಾರ್ಸಲ್ ಲಾರಿಲಿ ಬರ್ತಾಯಿದೆ, ಪಾರ್ಸಲ್. ಫೈನಲಿ ಅಲ್ಲಿ ಬರ್ತಾಯಿದೆ ಪಾರ್ಸಲ್. ಕರ್ಕೊಬೋಣ ಬನ್ನಿ. ಅವ್ರಿಗೆ ರೂಟ್ ಗೊತ್ತಿಲ್ಲ. ಆನೆಗಳು ಚಿರತೆಗಳು ಬರೋ ಟೈಮ್ ಆಯಿತು. ಈಗ ಬಂದವ್ರೆ ಅವರು. ಈಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಸೊ ಓಕೆ, ನೋಡ್ರಿ ಅಲ್ಲಿ ಬಂತು ಲಾರಿ ಅಲ್ಲ, ಟಿಪ್ಪರ್. ಬನ್ನಿ. ಅದ್ರ ವೆಯ್ಟಿಗೆ ಇಲ್ಲಿ ನೋಡಿ ಗಾರೆನೇ ಯಾವ ಥರ ಆಗಿದೆ. ಫೈನಲಿ ಇಲ್ಲಿ ಬಂತು, ಇಳಿಸಿಲ್ಲ. ಡ್ರೈವರು ಬೆಳಗಾನ ಓಡಿಸ್ಕೊಂಡು ಟೈಮ್ 12 ಗಂಟೆ ಆಗಿದೆ. ಊಟ ಮಾಡಿದ್ರೆ ಏನು, ನಿದ್ದೆ ಅಂತೂ ಇಲ್ಲ. ನಿದ್ದೆಗೆಟ್ಟು ಡೈಲಿ ಗಾಡಿಗಳನ್ನು ಓಡಿಸ್ತಾರೆ. ಸೊ ರೆಸ್ಪೆಕ್ಟ್ ಡ್ರೈವರ್ಸ್. ಓಕೆ, ಒಳಗಡೆ ಇರೋದು ಸಂಡು ಏನಕ್ಕಂತ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲಿ ಇಳಿಸ್ಬೇಕು ಅದನ್ನು. ಒಳ್ಳೆ ಅಣ್ಣ, ಒಳ್ಳೆ ಸ್ವಲ್ಪ ಡೌನ್ ಮಾಡಿ. ಸಂಡ್ರಿ ಏನು ಪಾರ್ಸಲ್ ಅನ್ಕೋಬೇಡಿ, ಇದೇ ಪಾರ್ಸಲ್. ಇದನ್ನ MT, ಅದು ಇದು ಲೋಡು ಟೋಟಲ್ ವೆಯ್ಟು. MT ಗಾಡಿ ಬಂದು 11,940 kg, ಲೋಡ್ ಗಾಡಿ 50,290. ಸೊ ಮೈನಸ್ ಮಾಡಬೇಕು ಇವಾಗ. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಬೆಳಿಗ್ಗೆ 6:30. ನಮ್ಮಮ್ಮ ಆಲ್ರೆಡಿ ಎದ್ದು ಹಾಲು ಕರಿತಾವ್ರೆ. ಇವತ್ತು ನಾನು ಕರಿಬೇಕು. ಯಾವ ಥರ ಒಂದೊಂದು ದಿನ ಕರೆಯೋಣ ಅಂದ್ಬಿಟ್ಟು ಬೇಗ ಎದ್ದೇಳ್ತೀನಿ, ಆದರೂ ನಮ್ಮಮ್ಮನೇ ಕರೆದ್ಬಿಟ್ಟಿರುತ್ತೆ. ಇದ್ರಲ್ಲಿ ಕರೆದಾಯ್ತಾ? ಸ್ವಲ್ಪ ಏನಾಯ್ತು? ಹಾಂ, ನಾಳೆ ಕರಿತೀನಿ ನಾನು ಹಾಲು. ಸೊ ಹಾಲು ಇವತ್ತು ನೋಡಿ ಕರೆದ್ಬಿಟ್ಟಿದ್ದೆ ನಮ್ಮಮ್ಮ. ಬನ್ನಿರಿ ಇವಾಗ ಹಾಲು ಹಾಕ್ಬಿಟ್ಟು ಬರೋಣ. ಹಾಲು ಹಾಕ್ಬಿಟ್ಟು ಬಂದೆ. ಸ್ಕೂಲ್ಗೆ ಹೋಗ್ತಾರೆ ಇವಾಗ ಇವರು. ಲಕ್ಕಿಯ ಬಾರೋ ಇಲ್ಲಿ. ಆಮೇಲೆ ಸ್ಕೂಲ್ಗೆ ಹೋಗ್ತೀಯನ? ನೋಡಿ, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ನಮ್ಮ ಮಕ್ಕಳು. ಎಷ್ಟನೇ ಕ್ಲಾಸು ನೀನು? LKG. ಎಷ್ಟು ಓಡುವ ಬೇಗ. ನೈಟ್ ಹಾಕ ಬಂದಿದ್ದು ಇದೆ ಸಂಡು. ನೋಡಿ, ನಮ್ದೊಂದು ಸ್ವಲ್ಪ ಸೆಡ್ ರೆಡಿ ಮಾಡೋದಿತ್ತಲ್ಲ, ಅದಕ್ಕೆ ಸಂಡ್ ತರಿಸಿದ್ದೀನಿ. ಸೆಡ್ ರೆಡಿ ಮಾಡಬೇಕು. ಅಕ್ಕಿಯ ಇವಾಗ ರಾಜ ಅವ್ರ ತೋಟದಲ್ಲಿದ್ದೀನಿ. ರಾಜು ಏನೋ ಕೆಲಸ ಮಾಡ್ತಾನೆ ನೋಡಿ. ಜೊತೆಗೆ ಇಲ್ಲೊಬ್ರು ಅಮ್ಮ ಇದ್ದಾರೆ, ಏನೋ ಹೇಳ್ತಾರಂತೆ, ಕೇಳೋಣ ಬನ್ನಿ. ಒಟ್ಟಿಲ್ದಿದ್ದ ಪದಾರ್ಥ ಯಾವುದು? ಅದ ಯಾವುದು ಅಂತ ನೀನು ಉತ್ತರಕ್ಕೆ ಪ್ರಶ್ನೆ ಕೇಳ್ಕೊ, ಅವ್ರು ಉತ್ತರ ಕೊಡ್ತಾರೆ. ಒಟ್ಟಿಲ್ದಿದ್ದ ಪದಾರ್ಥ ಉಪ್ಪು ಒಂದಕ್ಕೆ ಮಾತ್ರ ಒಟ್ಟಿಲ್ಲ. ಉಪ್ಪು ನಮ್ಮ ಸಾರ್ಗ ಉಪ್ಪು ಅದು ಕೊಟ್ಟಿದತ್ತ, ನಮ್ಮ ಮನ್ಸಿಗೆ ಗೊತ್ತಿಲ್ವಾ? ಕೊಳೆ ಉಜ್ಜಿದ್ರೆ ನಮ್ಗೆ ಒಟ್ಟು, ಬಟ್ಟೆ ಒಗೆದ್ರೆ ಒಟ್ಟು, ನೋಡಿ ಮೆಣಸಿಕಾಯಿ ಒಟ್ಟು, ಈ ಭೂಮಿತಾಯಿ ಒಟ್ಟು, ನೋಡಿ ಶೀಣ ಬೆಳೆದ್ರೆ ಒಟ್ಟು, ರಾಗಿ ಬೆಳೆದ್ರೆ ಒಟ್ಟು, ಪ್ರತಿಯೊಂದು ಪದಾರ್ಥಕ್ಕೆ ಒಟ್ಟದೆ. ಉಪ್ಪುಗೊಂದಿಲ್ಲ, ಒಂದಕ್ಕೆ ಮಾತ್ರ ಒಟ್ಟಿಲ್ಲ. ಸರಿ ತಾನೆ? ಸರಿ. ಇವು ಆಕಾಶಕ್ಕಿಂತ ಆಗಲ್ಲ ಅನ್ನೋದು ನಮ್ಮ ಮನಸ್ಸು. ಅದು ನಂಗೆ ಗೊತ್ತಿತ್ತು. ನಂಗೂ ಗೊತ್ತಿತ್ತು. ಅಲ್ಲಿ ನಾನು ಮಾಡ್ಕೊಂಡು ನಿನ್ಗೆ ಹೇಳಿನಿ, ನಾನು ಹೇಳಿನಿ. ಆಕಾಶಕ್ಕಿಂತ ಆಗಲ್ಲ ಅನ್ನೋದು ನಮ್ಮ ಮನಸ್ಸು. ಈಗ ಇಲ್ಲಿ ನಿಂತಿದೆ, ಮೆಣಸಿಕಾಯಿ ಕುಳ್ಕ ಆಳು ಬಂದಾರ ಕೂದಾರ ಇಲ್ವೋ ಮಾತು ಕೂತ್ಕೊಂಡಾರ ಅನ್ನೋದು ನಮ್ಮ ಮನಸ್ಸು. ನಿಜ ತಾನೆ? ನಿಜ. ನಿಜವ ಸುಳ್ಳು? ನಿಜ. ಇದ್ಯಾರು ನಿನ್ಗೆ ಹೇಳ್ಕೊಂಡು ಗೊತ್ತಿತ್ತಂತ ಎಲ್ಲಿ ಯಾಕೆ ಹೇಳ್ದಿಲ್ಲ? ಮತ್ತೆ ನೀರ್ಗಿಂತ ತ್ಯಾಳ ಅನ್ನೋದು ಅದು ನಮ್ಮ ಉಸಿರು. ನೋಡಿ, ಇದನ್ನೆಲ್ಲ ತಿಳ್ಕೊಳ್ರಿ. ನನ್ನ ಮಗನ ಮಕ್ಳುಗಳ ನಿಮ್ಮನ್ನ ತಿಳ್ಕೊಳ್ಳಿ.
ನಾನು ಸತ್ತೋದ್ರು ನಮ್ಮ ಅಮ್ಮ ಇತ್ತು ಹಿಂಗೆಲ್ಲ ಏಳು ಕೊಡ್ತಿರ್ಕಣ ಅಂತ ನಿಮ್ಗೆ ಮುಂದೆ ಬೋಯಿಸ್ಬೇಕಾಯ್ತದೆ. ನಮ್ಮ ಹಿರಿಕರು ಏನಾದ್ರು ಹೇಳಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಅದನ್ನ ನಾವು ತಿಳ್ಕೊಬೇಕಷ್ಟೆ. ನೋಡ್ರಿ ರಾಜು ಏನೋ ಕೆಲಸ ಮಾಡ್ತಾನೆ. ಲೇ ನೀರು ತುಂಬಿಸ್ಬಿಟ್ಟಿದೆ, ಎಲ್ಲ ಇಲ್ಲೇ ಹೋಯ್ತದೆ ಅಲ್ಲಿ ನೀರು. ಹಾಂ ಬಾಯ್ಲೆ ಬಂದ್ಬಿಡು. ರಾಜು ನೀರು ಎತ್ತಾನೆ. ಅವತ್ತು ನಾವು ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಹೋಗಿ ಆ ನೀರೆಲ್ಲ ಅಲ್ಲೇ ಹೋಯ್ತಾ ಇದೆ ನೋಡಿ. ಅಲ್ಲೇ ಅದು ಮೋಟ್ರಿಂದ ಆ ಪೈಪಲ್ಲಿ ಹೋಗ್ಬೇಕು, ಆದರೆ ಅರ್ಧ ನೀರು ಇಲ್ಲೇ ಹೋಗ್ತಿದೆ ನೋಡಿ ಎಷ್ಟು ಹೋಗ್ತಿದೆ ಅಲ್ಲಿ. ಇವಾಗಲೂ ಒಳಗಡೆಗೆ ಹೋಗಿ ಹಾಕುವಂತವನೇ. ನಾನಾದರೂ ಹೋಗಲ್ಲ. ಚಳಿ ಬಿಸಿಲು ಇಷ್ಟು ಹೊಡಿತಾಯಿದ್ರು, ಯಾಕೋ ಒಂಥರ ಚಳಿ ಹೊಡಿತಾ ಇದೆ ಇವತ್ತು. ಎಲ್ಲ ಇಲ್ಲೇ ಹೋಯ್ತು ಕಣದು. ಆಫ್ ಆಯ್ತು ನೋಡಿ. ಮೀನುಗಳು ಇವತ್ತು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಂದು ಭಯ ಅಂದರೆ ಹಾವುಗಳು ಜಾಸ್ತಿ. ಈ ರಾಜು ಈ ಮೀನುಗಳು ಸಾಕಿರೋಂಗೆ ಹಾವುಗಳನ್ನೂ ಸಾಕೋಣನೆ. ಅಲ್ಲೇ ಕ್ಲಿಯರಾಗಿ ಕಾಣುತ್ತಿಲ್ಲ. ಅದು ಹೊಡೆದಾಗಿರೋದು ಅದು ಎತ್ಕೊ ಬರಲ್ಲ. ಮಚ್ಚಿನ ಕವಡ್ ಗಾಡಿ ಸ್ವಲ್ಪ ತೊಳಿಬೇಕು ತಗ. ಕವಡ್ ಗಾಡಿ ಎತ್ಕೊ ಬರ್ರಿ. ಹಾವಿಲ್ವಣ? ಅದೊಂದು ಹಾವಿತ್ತು ಕಳ ಸುಮಾರು ಇನ್ನೇನು 2 ತಿಂಗಾಯ್ತು. ಹಾಂ ಅವತ್ತು ಅಲ್ಲಿ ಏಟ್ ಮಾಡಿ ಸಡದ್ಬಿಟ್ಟು ಒಂದು ಏಟ ಹಾಂ ನೀರೊಳಕ್ಕೆ ನೆಗೆದ್ಬಿಡ್ತು. ಮೀನೇ ಚಿನ್ಕೊಂಡು ಅದನ್ನ ಅಂತ ಸತ್ತೋಯ್ತಾ? ಹೋಗ್ಬಿಟ್ಟದ ಅಂತ ನನ್ನದು 2 ತಿಂಗಳಿಂದ ಇದ್ದ. ನೋಡ್ರಿ ಮೀನು ಬೇಟೆ ಆಡ್ತಿದ್ದೆ ಇವಾಗ. ಮೀನೇ ತಿನ್ನುತ್ತೆ ಮೀನು. ತಿಂದು ಬಿಡ್ತಂಬ್ರೆ ಮರಿನ. ನೋಡಲ್ಲಿ ಎತ್ಕತ್ತ ನೋಡಲ್ಲಿ ಹಾಂ ಮರಿಗಳ್ನ ಲಬ್ಕೊಂಡು ಕಚ್ಕತ್ತೆ. ಒಂದು ಜೇನು ಸಿಕ್ಕಿದೆ. ರಾಜಣ್ಣ ಕೇಳ್ತಾರೆ ಇವಾಗ. ಕೇಳೋಣ. ತುಪ್ಪ ಅದೇ ಕಾಣೋದು. ಸಣ್ಣ ಜೇನು. ಅಯ್ಯ ಜೇನು. ಆಹಾ ಇಲ್ಲಿ ನೋಡ್ರಿ ಫ್ರೆಶ್ ಜೇನು ಸಿಕ್ಕಿದೆ. ಇವಾಗ ತಿನ್ನೋಣ. ಚೆನ್ನಾಗಿದೆ. ಇವಾಗ ಅಲ್ಲಿ ಹೊಡೆದಾಗಿದ್ದೆಲ್ಲ ಪೈಪು, ಅದನ್ನು ಕಳೆದು ಮತ್ತೆ ಬೇರೆ ಪೈಪ್ ಹಾಕಬೇಕು. ಇವಾಗ ನೀರು ಒಳಗಡೆ ಹೋಗ್ಬೇಕು. ಅಂದರೆ ಇವಾಗ ನೀರು ಒಳಗಡೆ ಹೋಗಿ ಆ ಪೈಪ್ ಹಾಕ್ಬಿಟ್ಟು ಬರೋಣ. ಪೈಪ್ ಹಾಕಾಯ್ತು, ಕೆಲಸ ಕಂಪ್ಲೀಟು. ಇವಾಗ ಹೊರಗಡೆ ಬರ್ತೀನಿ. ಇಷ್ಟೇ ನೀರು ಇರೋದು. ಅಲ್ಲಿಗೆ ಹೋದ್ರೆ ಆಳ ಇದೆ, ನನ್ನನ್ನು ಮುಳುಗಿಸ್ಕೊಳುತ್ತೆ. ಬಟ್ ಇಲ್ಲಿ ಇಷ್ಟಿದೆ. ರಾಜು ಬೆಳೆದಿರೋ ಮೆಣಸಿ ಪಾಪ ರೈಟೇ ಇಲ್ಲ. ಬೆಳಿತಾನೆ, ಇನ್ನೇನು ರೈಟ್ ಇರುತ್ತೆ. ಇನ್ನೇನು ಮಾರ್ಕೆಟ್ಗೆ ಹಾಕಿ ಮಾರಬೇಕು ಅನ್ನೋಷ್ಟರಲ್ಲಿ ಪುಸ್ತಕನ ರೈಟ್ ಬಿದ್ದೋಗಿರುತ್ತೆ. ನಾನು ಏನು ತಪ್ಪು ಮಾಡಿದ್ದೀನಿ? ಅಬ್ಬಾ ಏನು ಬಿಸಿಲು ಅಂತೀರಾ? ಸಿಕ್ಕಾಬಟ್ಟೆ ಬಿಸಿಲು. ಆದರೂ ಒಂಥರ ಚಳಿ. ಹೆಂಗೆ ಈ ವಾತಾವರಣನೇ ಅರ್ಥ ಮಾಡ್ಕೊಳಕ್ಕಾಯ್ತಾ ಇಲ್ಲ. ಓಕೆ, ಇದಿಷ್ಟು ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಸಿಗ್ತೀನಿ ಒಂದು ಹೊಸ ಇಂಟ್ರೆಸ್ಟ್ ಆಗಿರೋ ವ್ಲಾಗ್ ಜೊತೆ. ಓಕೆ, ಅಲ್ಲಿ ತನಕ ಎಲ್ರಿಗೂ ಟಾಟಾ ಬಾಯ್ ಬಾಯ್. ಟೇಕ್ ಕೇರ್. ಲವ್ ಯು.